ಕೇಳ ಬಯಸ್ತೇನೆ. ಉತ್ತರ ಒದಗಿಸಲಾಗಿದೆ. ಸಾಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ. ಅಧ್ಯಕ್ಷ, ಏನಾಗಿದೆ ಇಲ್ಲಿ ನನ್ನ ತಾಲೂಕಿನಲ್ಲಿ ಕಳೆದ 3 ವರ್ಷಗಳಲ್ಲಿ ನಾನು ಕೊಟ್ಟಿದ್ದ ಅನುದಾನ 786 ಲಕ್ಷ, ಅಂದ್ರೆ 7 ಕೋಟಿ ಅಧ್ಯಕ್ಷರೇ. ಇದರಲ್ಲಿ ಇದುವರೆಗೂ ಖರ್ಚು ಮಾಡಿರ್ತಕ್ಕಂಥದ್ದು ಕೇವಲ 3,03,55,00,000 ಮಾತ್ರ ಅಧ್ಯಕ್ಷರೇ. ಅಧ್ಯಕ್ಷರೇ, ಇದೆಲ್ಲ ಉತ್ತರ ಕೊಟ್ಟಾಗ ನಮ್ಮಲ್ಲಿ 100 ಕೆರೆಗಳಿದ್ದಾವೆ. ಆ ಕೆರೆಗಳು ಕೊಟ್ಟ ಅನುದಾನ ಕೇವಲ ಖರ್ಚು ಮಾಡಿರ್ತಕ್ಕಂಥದ್ದು ಕೇವಲ 3,55,00,000 ಅಧ್ಯಕ್ಷರೇ. ನಾನು ಸಚಿವರು ಮನವಿ ಮಾಡ್ತೇನೆ, ನೋಡಿ 21ರಿಂದ 23 ತನಕ ನೀವು ಹಣ ಮಂಜೂರಿನೇ ಮಾಡಿಲ್ಲ, ಆದೇಶ ಕೊಟ್ಟಿದ್ದೀರಿ. 23-26 ಸಾಲಿಗೆ ವೆಚ್ಚ ಮಾಡಿರ್ತಕ್ಕಂಥ 0. ಅಧ್ಯಕ್ಷೆ, ನಾನು ಮನವಿ ಮಾಡ್ತೇನೆ, ದಯಮಾಡಿ ನಮ್ಮ ತಾಲೂಕು ಕೇವಲ ಕೆರೆಗಳ ಮೇಲೆ ಆಧಾರವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಯಾವುದೇ ನದಿ ಹೊಳೆ ಯಾವುದು ಇಲ್ಲ ಅಧ್ಯಕ್ಷೆ. ಹಾಗಾಗಿ ಏನು ಬಾಕಿ ಅನುದಾನ ಇದೆ ಅದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಸಚಿವರನ್ನು ಮನವಿ ಮಾಡ್ತೇವೆ ಅಧ್ಯಕ್ಷರೇ. ಅಧ್ಯಕ್ಷೆ, ಎರಡನೇ ಉತ್ತರ ಕೊಟ್ಟಿದ್ದಾರೆ, ಕೆಸಿ ವ್ಯಾಲಿ 2ನೇ ಅಂತ ಅಧ್ಯಕ್ಷರೇ. ಅಧ್ಯಕ್ಷ, ಕೆಸಿ ವ್ಯಾಲಿ ಹಿಂದೆ ಸಾಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು 14ನೇ ಸಾಲಿನಲ್ಲಿ ಸುಮಾರು 1,400 ಕೋಟಿ ರೂಪಾಯಿಗಳಿಗೆ ಕೆಸಿ ವ್ಯಾಲಿ ಯೋಜನೆಯನ್ನು ಕೊಟ್ಟರು. ಅವತ್ತು ಏನು ಅಧ್ಯಕ್ಷ ಒಪ್ಪಂದ ಆಯಿತು ಅಂದ್ರೆ, ಅವತ್ತು 400 MLD ಕೊಡಬೇಕು ಅಂತ ಹೇಳಿ BBMP ಒಪ್ಪಂದ ಆಯಿತು. ಅದಾದ ನಂತರ ಅಧ್ಯಕ್ಷರೇ 18ರಲ್ಲಿ 110 MLD ಕೊಟ್ಟರು, ಮತ್ತೆ 19ರಲ್ಲಿ 210 ಕೊಟ್ಟರು, ಮತ್ತೆ ಅಧ್ಯಕ್ಷರೇ 22ಕ್ಕೆ 356 MLD ಕೊಡ್ತಾ ಬಂದ್ರು. ಅಧ್ಯಕ್ಷ, ಏನಾಗಿದೆ, ಮೊದಲನೇ ಹಂತ ಅಷ್ಟು ನೀರು ಕೊಟ್ಟಾಗ ನಮ್ಮ ಜಿಲ್ಲೆ ಏನು ಬರಗಾಲ ಇತ್ತು, ಕನಿಷ್ಠ ಪಕ್ಷ ಕೆರೆಗಳು ತುಂಬಿ ಅಂತರ್ಜಲ ಅಭಿವೃದ್ಧಿ ಆಗಿತ್ತು ಅಧ್ಯಕ್ಷರೇ. ಆ ಅಭಿವೃದ್ಧಿ ಆದಾಗ ರೈತರ ಕೊಳವೆ ಬಾವಿ ಏನು 1800 ಹಾಳಾಗೋಗಿತ್ತೋ ಅದು 400 ಅಡಿಗೆ ಬಂತು. ಇತ್ತೀಚೆಗೆ ಇವರು 2 ವರ್ಷಗಳಿಂದ BBMP ಅವರು ನೀರು ಸರಬರಾಜು ಮಾಡದೇ ಪ್ರಯುಕ್ತ ನಮಗಿವತ್ತು ಕೇವಲ 280 MLD ಮಾತ್ರ ಬರ್ತಾ ಇದೆ ಅಧ್ಯಕ್ಷರೇ. ಇದರಿಂದ ಏನಾಗಿದೆ, ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾವು ವಿಶೇಷವಾಗಿ ಮಾಲೂರು ಬಂಗಾರಪೇಟೆ ತಾಲೂಕು ಬರ್ತಕ್ಕಂಥ ಫೀಡರ್ ಏನಿದೆ ಅಧ್ಯಕ್ಷರೇ, ಆ ಫೀಡರ್ಗೆ ನಮಗೆ 60 MLD ಕೊಡಬೇಕಾಗಿತ್ತು, ಇವತ್ತು 30 ಕೊಡ್ತಾ ಇಲ್ಲ. ಹೀಗಾಗಿ ನನ್ನ ಬಂಗಾರಪೇಟೆ ತಾಲೂಕು ಟೈಲ್ ಎಂಡ್, ಅಲ್ಲಿ ರೀಚ್ ಆಗಿದ್ದು ಕೇವಲ 15 ಇಸ್ವಿಯಲ್ಲಿ ಮಾತ್ರ ರೀಚ್ ಆಯಿತು. ತದನಂತರ ನನ್ನ ಭಾಗಕ್ಕೆ 1 ಹನಿ ನೀರು ಕೂಡ ಬಂದಿಲ್ಲ ಅಧ್ಯಕ್ಷರೇ. ಯಾಕಂದ್ರೆ ಗ್ರಾವಿಟಿಯೇ ಬರಬೇಕು. ಇಲ್ಲಿ ಏನು ನರಸಾಪುರ ಪಂಪಿಂಗ್ ಸ್ಟೇಷನ್ ಆಮೇಲೆ ದೊಡ್ಡಶಿವರ ಕೆರೆವರೆಗೂ ಕೂಡ ಪಂಪಿಂಗ್ ಅಲ್ಲಿ ಬಂದು ಅಲ್ಲಿಂದ ಮತ್ತೆ ಮಾರ್ಕೊಂಡೆ ಡ್ಯಾಮ್ ಹತ್ರ ಬಿಡ್ತಾರೆ ಅಧ್ಯಕ್ಷರೇ. ಅಲ್ಲಿಂದ ಗ್ರಾವಿಟಿಯಲ್ಲೇ ಬರಬೇಕು. ಗ್ರಾವಿಟಿಯಲ್ಲಿ ಬರಬೇಕಾದ್ರೆ ಕೋಲಾರ ತಾಲೂಕು, ಮಾಲೂರು, ಕೋಲಾರ, ನಂತರ ಬಂಗಾರಪೇಟೆ, ನನ್ನ ಭಾಗ ಹಂಚಾಳ ಅಂತ ಮೊದಲನೇ ವಿಲೇಜು. ಅಲ್ಲಿ ಇವತ್ತು ನೀರು ಬಂದು 4 ವರ್ಷ ಆಗಿದೆ ಅಧ್ಯಕ್ಷರೇ. ಇವತ್ತು ಕೆಸಿ ವ್ಯಾಲಿ ಸಿದ್ದರಾಮಯ್ಯವರು ಕೋಲಾರ ಜಿಲ್ಲೆ ಕೊಡಬೇಕು ಅಂತ ಮಾಡೋ ಉದ್ದೇಶ ಇವತ್ತು ಸಂಪೂರ್ಣವಾಗಿ ಈಡೇರಿಲ್ಲ. ರೈತರಿಗೆ ಇವತ್ತು ನಮ್ಮಲ್ಲಿ ನೀರಿಲ್ಲದೆ ನನ್ನ ಭಾಗದಲ್ಲಿ ವಿಶೇಷವಾಗಿ ತೊಂದರೆ ಆಗಿದೆ ಅಧ್ಯಕ್ಷರೇ. ಹಾಗಾಗಿ ಏನು ಮೊದಲನೇ ಹಂತ ಕೆಸಿ ವ್ಯಾಲಿ ಇತ್ತಲ್ಲ, ಅದನ್ನು ಇವತ್ತು ಏನು ನಮಗೆ 380 MLD ಕೊಡ್ತಾ ಇದ್ರು, ಅಷ್ಟಕ್ಕೆ ಇವತ್ತು ಅಷ್ಟೇ MLD ಕೊಡಲಿಕ್ಕೆ ಸಚಿವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾರೆ ಅಧ್ಯಕ್ಷರೇ. ಅಧ್ಯಕ್ಷ, ಎರಡನೇದಾಗಿ 2ನೇ ಹಂತ, ಈ 2ನೇ ಹಂತ ಏನಾಗಿದೆ ಅಧ್ಯಕ್ಷರೇ, 2ನೇ ಹಂತ ಕೋಲಾರ ಕೆರೆಯಿಂದ ನಮ್ಮ ಭಾಗದ ಕೆಲವು ಭಾಗಗಳಿಗೆ ಈ ಪೈಪ್ ಲೈನ್ ಮುಖಾಂತರ ಮಾಡ್ತಕ್ಕ ಯೋಜನೆಗೆ 455 ಕೋಟಿ ರೂಪಾಯಿಗಳಿಗೆ ಹಿಂದಿನ ಸರ್ಕಾರದಲ್ಲಿ ಯೋಜನೆ ಅನುಮೋದನೆ ಆಗಿದೆ ಅಧ್ಯಕ್ಷರೇ. ಇವತ್ತು ಕಾಮಗಾರಿ ಪ್ರಾರಂಭ ಆಗಿದೆ. ಕಾಮಗಾರಿ 2024ಕ್ಕೆ ಮುಗಿಸಬೇಕಾಗಿತ್ತು, ಆದರೆ ಇದುವರೆಗೂ ಕಾಮಗಾರಿ ಮುಗಿದಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಒಟ್ಟು 455 ಕೋಟಿಗಳಲ್ಲಿ ಇದುವರೆಗೂ ಬಿಡುಗಡೆ ಆಗಿರ್ತಕ್ಕಂಥದ್ದು ಕೇವಲ 149 ಕೋಟಿ ಮಾತ್ರ ಅಧ್ಯಕ್ಷರೇ. ನಾವು ಕಾಂಟ್ರಾಕ್ಟರ್ ಕೇಳಿದ್ವಿ,
ಯಾಕೆ ಕೆಲಸ ಮಾಡ್ತಾ ಇಲ್ಲ ತಾವು ಅಂತ. ಅಧ್ಯಕ್ಷ, ಕಾಂಟ್ರಾಕ್ಟರ್ಗೆ ಇವತ್ತು 120 ಕೋಟಿ ಬಾಕಿ ಇದೆ ಅಧ್ಯಕ್ಷರೇ. ಈಗ ಪ್ರಶ್ನೆ ಕೇಳಿ. ನಾನು ಇಷ್ಟೇ ಯೋಚನೆ ಮಾಡ್ತೀನಿ, ಆ 120 ಕೋಟಿ ಬಿಡುಗಡೆ ಮಾಡಿದ್ರೆ ಕನಿಷ್ಠ ಪಕ್ಷ 2ನೇ ಹಂತ ಕಾಮಗಾರಿ ಮುಗಿದ್ರೆ ನನ್ನ ಬಂಗಾರಪೇಟೆ ತಾಲೂಕಲ್ಲಿ ಸ್ವಲ್ಪ ಕೆರೆಗಳಿಗೆ ನೀರು ಬರುವಂತ ಭಾಗ್ಯ ಸಿಗ್ತದೆ. ನಮ್ಮ ಬಂಗಾರ ನೋಡಿ ಸಚಿವರು, ನಿಮ್ಮ ಬಂಗಾರಪೇಟೆ ಅಲ್ಲ, ನಮ್ಮ ಬೆಳ್ಳಿಯಪೇಟೆ ಉಂಟಲ್ಲ, ಅದನ್ನು ಸ್ವಲ್ಪ ನೋಡ್ಬೇಕಲ್ಲ. ಆಯ್ತು, ಈಗ ಕಂಟಿನ್ಯೂ ಮಾಡಿ. ಪ್ರಶ್ನೆ ಕೇಳಿ ಡೈರೆಕ್ಟ್. ಹಾಗಾಗಿ ದಯಮಾಡಿ ಅಧ್ಯಕ್ಷರೇ, ಸಚಿವರು ಬಹಳ ಒಳ್ಳೆಯವರಿದ್ದಾರೆ ನಮಗೆ. ಯಾಕೆಂದ್ರೆ ಕೋಲಾರ ಜಿಲ್ಲೆಗೆ ಯಾವುದು ಕೆರೆಗಳಿಲ್ಲ ಅಧ್ಯಕ್ಷ. ಕೆರೆಗಳು, ಪ್ರಶ್ನೆ ನದಿ, ಹೊಳೆ, ಮಂಗಳೂರು ಸಮುದ್ರ ಯಾವುದೂ ಇಲ್ಲ, ಎಲ್ಲ ನೀವೇ ಇಟ್ಕೊಂಡ್ಬಿಟ್ಟಿದ್ದೀರಿ. ಆಯ್ತು, ಪ್ರಶ್ನೆ ಕೇಳಿ ಸಬ್ಜೆಕ್ಟ್. ಹಾಗಾಗಿ ಸಚಿವರು ಮನವಿ ಮಾಡ್ತೇನೆ, 2ನೇ ಹಂತ ಕಾಮಗಾರಿ ಪೂರೈಸಲಿಕ್ಕೆ ಏನು ಅನುದಾನ ಅಗತ್ಯ ಇದೆಯೋ, ಏನು ಬಾಕಿ ಇದೆಯೋ ಆ 120 ಕೋಟಿಗಳನ್ನು ಬಿಡುಗಡೆ ಮಾಡಿ ಸಂಪೂರ್ಣವಾಗಿ ಆ ಯೋಜನೆಯನ್ನು ಪೂರ್ಣಗೊಳಿಸಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ತಾಲೂಕುಗಳಿಗೆ 2ನೇ ಕಾಮಗಾರಿಯನ್ನು ಮುಗಿಸ್ಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ. ಓಕೆ, ಸಾಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ವಿವರವಾದಂಥ ಮಾತನ್ನು ಸಹಿತ ಅವರು ಹೇಳಿದ್ದಾರೆ. 786 ಲಕ್ಷ ಮಂಜೂರಾಗಿದ್ದು 355 ಲಕ್ಷ ಖರ್ಚಾಗಿರ್ತಕ್ಕಂಥದ್ದು. ಇದರಲ್ಲಿ 26 ಕಾಮಗಾರಿಗಳ ಪೈಕಿ 24 ಕಾಮಗಾರಿಗಳು ಕಂಪ್ಲೀಟ್ ಮಾಡಿದ್ವಿ. 2 ಕಾಮಗಾರಿಗಳು ಚೇಂಜ್ ಆಫ್ ವರ್ಕ್ ಕೇಳಿದರೆ ಅದನ್ನು ಸಹಿತ ಅವ್ರಿಗೆ ಅನುಮೋದನೆ ಮಾಡಿಕೊಟ್ಟಿವಿ. ಸೊ ಅದು ಸಹಿತ ಅನುಭವದಲ್ಲಿ ಅವರಿಗೆ ವಿವರವಾದ ಕೊಟ್ಟಿವಿ. ಒಟ್ಟಾರೆ ಅವ್ರಿಗೆ ಕೆರೆಗಳಿರ್ತಕ್ಕಂಥ 7 ಸಣ್ಣ ಕೆರೆಗಳು, ಸಣ್ಣ ನೀರಾವರಿ ಕೆರೆಗಳು ಅವರ ಕ್ಷೇತ್ರದಲ್ಲಿ ಬರ್ತವೆ. ಮತ್ತು KC ವ್ಯಾಲಿ ಬಗ್ಗೆ ಅತಿ ಮುಖ್ಯವಾಗಿ ಅವ್ರು ಮಾತಾಡಿದೆ 2ನೇ ಹಂತದ ಬಗ್ಗೆ. ಇದರಲ್ಲಿ ಒಟ್ಟಿಗೆ 9 ಜಾಕ್ವೆಲ್ ನಿರ್ಮಾಣ ಆಗಬೇಕಾಗಿದೆ. ಓಕೆ, ಇದು 30 ತಿಂಗಳಲ್ಲಿ ಅವರಿಗೆ ಟರ್ನ್ಕಿ ಬೇಸ್ ಮೇಲೆ ಕಾಂಟ್ರಾಕ್ಟ್ ಕೊಟ್ಟಿರ್ತಕ್ಕಂಥದ್ದು 13/5/22 ಪ್ರಾರಂಭ ಆಗಿ 15 ನವೆಂಬರ್ 24 ಮುಗಿಬೇಕಾಗಿತ್ತು. ಆದರೆ 3 ಜಾಕ್ವೆಲ್ ಈಗಾಗಲೇ ಕಂಪ್ಲೀಟ್ ಆಗಿದೆ ಸರ್. ಇನ್ನೊಂದು 3 ಈ ಮಾರ್ಚ್ ಒಳಗಾಗಿ 31 ಒಳಗಾಗಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಬೇತಮಂಗಲ ಹತ್ರ ಸ್ವಲ್ಪ ತೊಂದರೆ ಆಗಿ ಅಲ್ಲಿರ್ತಕ್ಕಂಥ ಆ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಈ ಕಡೆ ಮಾಡಬಾರ್ದು ಅಂತೇಳಿ ಸ್ವಲ್ಪ ಸಮಯ ಆಗಿದೆ. ಈಗ ಚಟ್ಲೆ ಆಗಿದೆ. ಅಲ್ಲಿ ಸಹಿತ ಈಗ ಪ್ರಾರಂಭ ಮಾಡಿ ಒಟ್ಟಾರೆ ಸೆಪ್ಟೆಂಬರ್ಗೆ 2025ಗೆ 9 ಜಾಕ್ವೆಲ್ ಕಂಪ್ಲೀಟ್ ಮಾಡಿ ಈಗಾಗಲೇ 1ನೇ ಹಂತದಲ್ಲಿ 32 ಕೆರೆಗಳಿಗೆ ನೀರು ಪ್ರಾರಂಭ ಮಾಡ್ಯಾರ. ಇನ್ನು 242 ಕೆರೆಗಳಿಗೆ ಸಹಿತ ಮಾಡಿ ಒಟ್ಟು 277 ಕೆರೆಗಳಿಗೆ ಸೆಪ್ಟೆಂಬರ್ ಕೊನೆ ಒಳಗಾಗಿ ಅವರಿಗೆ ನೀರು ಒದಗಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಮತ್ತು ಉಳಿದಂಥದ್ದು BWS ಬಂದಿರತಕ್ಕಂಥ ತಾವೇ ಹೇಳ್ಬಿಟ್ರಿ MLD ಎಷ್ಟು ಬರ್ತಾಯಿದೆ, ಏನು ಬರ್ತಾಯಿದೆ ಅಂತೇಳಿ. ಅದ್ರ ಪ್ರಕಾರ ಏನು ಪ್ರೊಪೋರ್ಷನಲ್ ಆಗಿ ಬರ್ತದೆ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪ್ರೊಪೋರ್ಷನಲ್ ಆಗಿ ನಾವು STPಗಳ ಮುಖಾಂತರ ಅವ್ರಿಗೆ ನೀರು ಒದಗಿಸ್ತಾ ಇದ್ದೀವಿ ಸರ್. ಪುಟ್ಟರಂಗ ಶೆಟ್ಟಿ, ನನ್ನ ಪ್ರಶ್ನೆ ಅದೆಲ್ಲ. BBMP ಏನಾಗ್ತಾ ಇತ್ತು, ಮೊದಲು ಅವರು ನೀರು ಕೊಡ್ತಾ ಇದ್ರು, ಇತ್ತೀಚೆಗೆ ನೀರನ್ನು ಬೇಗ ಡೈವರ್ಟ್ ಮಾಡಿದ್ದಾರೆ. ಅದನ್ನ ಸನ್ಮಾನ್ಯ ಮಂತ್ರಿಗಳು ಅವರು ಸಭೆ ಕರೆದ ಅಧಿಕಾರಿಗಳನ್ನ ಹಿಂದೆ ಏನು ನಮ್ಮ ಆ ಬೆಳ್ಳಂದೂರು ಇದರಲ್ಲಿ ಕೋರಮ ಚಲಗಟ್ಟೆಯಲ್ಲಿ ಬೆಳ್ಳಂದೂರಲ್ಲಿ ಏನು 90 MLD ಬರ್ತಾ ಇತ್ತು ಮತ್ತು ಕೋರಮಂಗಲದಲ್ಲಿ 218, 60, 30 ಬರ್ತಾ ಇತ್ತು. ಅಷ್ಟನ್ನ ಅವ್ರೇನು ಒಪ್ಪಂದ ಆಗಿತ್ತು, ನಮಗೆ ಸರ್ಕಾರಕ್ಕೆ ಏನು ಒಪ್ಪಂದ ಆಗಿತ್ತೋ ಆ ಒಪ್ಪಂದ ರೀತಿಯಲ್ಲಿ ಕೊಡ್ಲಿಕ್ಕೆ ಸನ್ಮಾನ್ಯ ಸಚಿವರವರಿಗೆ ನಿರ್ದೇಶನ ಕೊಡಬೇಕು. ಅದಕ್ಕೆ ಆ ಸಚಿವರೊಟ್ಟಿಗೆ ನಾವು 2 ಜಿಲ್ಲೆಯ ಎಲ್ಲಾ ಶಾಸಕರು ಒಟ್ಟಿಗೆ ಇರ್ತೇವೆ. ಅವರ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ 1ನೇ ಹಂತದಲ್ಲಿ ಏನ್ ನೀರು ಬರ್ತಾ ಇಲ್ವಲ್ಲ, ಆ ನೀರು ಪ್ರಯತ್ನ ಮಾಡಬೇಕು. ಕಾಂಟ್ರಾಕ್ಟರ್ಸ್ ಏನ್ ಬಾಕಿ ಇದೆ ಅಧ್ಯಕ್ಷರೇ, ಈ ಹಣ ಕೊಟ್ರೆ ಅಟ್ಲೀಸ್ಟ್ ಅವರೇನು 7-9 ಜಾಕ್ವೆಲ್ ಹೇಳಿದ್ದಾರೆ, 3 ಕೂಡ ಈ ತಿಂಗಳು ಪ್ರಾರಂಭ ಮಾಡಬಹುದು ಅಧ್ಯಕ್ಷರೇ. ಒಂದು ಮೀಟಿಂಗ್ ಮಾಡಿ ಒಂದು ದಯಮಾಡಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಈಗಾಗಲೇ ಅವ್ರು ಹೇಳಿದಂತೆ ನಾವು 2 ತಿಂಗಳಿಗೆ ಒಂದ್ಸಲ ಮೀಟಿಂಗ್ BWS ಹತ್ರ ಮಾತಾಡ್ತಾ ಇರ್ತೀವಿ. ಅವ್ರಿಗೆ ಇರ್ತಕ್ಕಂಥ ತೊಂದರೆಗಳು, STP ಪ್ರಾಬ್ಲಮ್ಸು, ಫ್ಲೋ ಕಡಿಮೆ ಬರ್ತಕ್ಕಂಥ ಹೇಳ್ತಾ ಇದ್ದಾರೆ. ಪ್ರೊಪೋರ್ಷನೇಟ್ ಆಗಿ ನಾವು ಇನ್ಕ್ರೀಸ್ ಮಾಡಲಿಕ್ಕೆ ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರ ಜೊತೆಯಲ್ಲಿ ಸಹಿತ ಮಾತನಾಡಿದ್ವಿ. ಆದಷ್ಟು ಅದನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಆ ಕಾಂಟ್ರಾಕ್ಟರ್ ವಿಷಯ ಹೇಳ್ತಾ ಇದ್ದಾರೆ, ಅದು ಅನುದಾನ ಲಭ್ಯತೆ ಆದ ಮೇಲೆ ಅವ್ರಿಗೆ ಪ್ರಯಾರಿಟಿ ಮೇಲೆ ಕೊಡ್ತಾರೆ. ಪುಟ್ಟರಂಗ ಶೆಟ್ಟಿ ನಂದಿಗೌಡರು ಮತ್ತೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 85ಕ್ಕೆ ಮಾನ್ಯ ಜಲಸಂಪನ್ಮೂಲ ಹಾಗೂ ಮುಖ್ಯಮಂತ್ರಿಗಳಲ್ಲಿ ಉತ್ತರವನ್ನು ತಮ್ಮ ಮುಖಾಂತರ ಕೇಳಬಯಸ್ತೀನಿ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಈಗ ಉತ್ತರವನ್ನು ಕೊಟ್ಟಿದ್ದಾರೆ. ನನಗೆ 3